ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಸಿಂಗಾಪುರ್ನಲ್ಲಿ ಇದ್ದೀನಿ. ನಾನು ಇವಾಗ ಒಂದು ಟೂರಿಸ್ಟ್ ಪ್ಲೇಸ್ಗೆ ಹೋಗೋದಕ್ಕೆ ಈಗ ಮೆಟ್ರೋ ಟ್ರೈನ್ನ ತೊಗೊಳ್ತಾ ಇದ್ದೀನಿ. MRT ಇದು ಜುಕೂನ್ ಅಂತ ಹೇಳಿ, ಇಲ್ಲಿ ನೋಡಿ MRT ಕಾರ್ಡ್ ಟ್ಯಾಪ್ ಮಾಡಿಕೊಂಡು ಒಳಗಡೆ ಹೋಗಿ MRT ಇದು ಜುಕೂನ್ ಅಂತ ಒಂದು ಸ್ಟೇಷನ್ ಬರುತ್ತೆ ನೋಡ್ಕೊಳ್ಳಿ. ಟ್ರೈನ್ ಹತ್ತಿ ಇನ್ನೊಂದು ಪ್ಲೇಸ್ ಹಾರ್ಬರ್ ಫ್ರಂಟ್ ಅಂತಿದೆ, ಅಲ್ಲಿ ಹೋಗ್ಬೇಕು. ಪ್ಲೀಸ್ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಸಿಂಗಾಪುರ್ ಬಗ್ಗೆ ಇನ್ಫಾರ್ಮೇಷನ್ನು, ಕೆಲಸದ ಬಗ್ಗೆ ಎಲ್ಲ ನಾನು ಮಾಹಿತಿಯನ್ನು ನೀಡ್ತಿದ್ದೀನಿ. ನೋಡಿ, ಡೋರ್ ಓಪನ್ ಆಯಿತು, ಬನ್ನಿ ಒಳಗಡೆಗೆ ಹೋಗೋಣ. ಖಾಲಿ ಇದೆ, ಕುಳಿತುಕೊಳ್ಳೋಣ. ಎಲ್ಲ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡ್ತಾರೆ ಎಲ್ಲ. ಕಾರು ಒಳಗಡೆ ಎಲ್ಲ MRT ಬೋಗಿಗಳೆಲ್ಲ ಎಷ್ಟೊಂದು ನೀಟಾಗಿ ಇಟ್ಕೊಂಡವ್ರೆ, ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಡೋರ್ ಕ್ಲೋಸ್ ಆಯಿತು, ಈಗ ಓಡ್ತಾ ಇದೆ ಟ್ರೈನು. ಓಡೋಣ. ಅರೌಂಡ್ ಒಂದು ಸ್ವಲ್ಪ ಆಯಿತು, ಈಗ ಆಚೆನೂ ಬಂದಾಯಿತು. ಬನ್ನಿ, ಇದು ಹಾರ್ಬರ್ ಫ್ರಂಟ್ ಸ್ಟೇಷನ್ ಅಂತ, ಇದೊಂದು ಟೂರಿಸ್ಟ್ ಪ್ಲೇಸು. ಬನ್ನಿ ಹೊರಗಡೆ ಹೋಗೋಣ. ಹೊರಗಡೆ ಹೋಗಿ ಪಕ್ಕದಲ್ಲೇ ಬೀಚ್ ಇದೆ, ಸಂತೋಷ ಬೀಚ್ ಅಂತ. ಅದು ಅಟ್ಯಾಚ್ ಆಗಿರೋ ಇದೊಂದು ಶಾಪಿಂಗ್ ಸೆಂಟರ್. ತುಂಬ ಚೆನ್ನಾಗಿದೆ, ಎಲ್ಲ ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಸೂಪರಾಗಿ ಮೇಂಟೈನ್ ಮಾಡೋರೆ. ಆದರೆ ಎಲ್ಲ ಕ್ರೌಡು, ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹತ್ತಾ ಇರ್ತಾರೆ. ನೋಡಿ, ಗಿಜಿ ಅಂತಾರೆ. ಯಾವಾಗ ನೋಡೋ ಕ್ರೌಡ್ ಇರುತ್ತೆ, ಹಿಂಗೇ ಇರುತ್ತೆ. ಮಂಡೇ ಅನ್ನಂಗಿಲ್ಲ, ಸಂಡೇ ಅನ್ನಂಗಿಲ್ಲ, ಫ್ರೈಡೇ ಅನ್ನಂಗಿಲ್ಲ, ಆಲ್ ಡೇ ಸೇಮ್. ಅದರ ಜನಗಳು ಹಾಗೆ ಮೇಂಟೈನ್ ಮಾಡ್ತಾರೆ, ಹೋಗ್ತಾರೆ ಬರ್ತಾರೆ, ಅವ್ರ ಕೆಲಸ ಆಯಿತು, ಅವ್ರು ನೋಡ್ಕೋತಾರೆ. ನೋಡಿ, ಇದೇ ಹಾರ್ಬರ್ ಫ್ರಂಟ್ ಸ್ಟೇಷನ್ ಅಂತ, ಒಂದು MRT ಸ್ಟೇಷನ್ನು. ಈಗ ಎಕ್ಸಿಟ್ ಆಗಬೇಕು. ಇಲ್ಲಿ ಹೋಗಿ ಕಾರ್ಡ್ ಟ್ಯಾಪ್ ಮಾಡಿದ್ರೆ ಆಚೆ ಹೋಗಬೇಕು. ಅಲ್ಲಿ ಕಾರ್ಡ್ ಟ್ಯಾಪ್ ಮಾಡಿದೋ, ಈಗ ಕಾರ್ಡ್ ಟ್ಯಾಪ್ ಮಾಡಿ ಆಚೆ ಹೋಗಬೇಕು. MRT ಸ್ಟೇಷನ್ ಪಕ್ಕದಲ್ಲೇ ಮಾಲ್ ಇದೆ ನೋಡಿ. ಇವಾಗ ಟ್ಯಾಪ್ ಮಾಡ್ತೀನಿ ಕಾರ್ಡು. ನೋಡಿ, ಈಗ ನಾನು ಕಾರ್ಡ್ ಟ್ಯಾಪ್ ಮಾಡಿದೆ, ಓಪನ್ ಆಯಿತು ಡೋರು. ನೋಡಿ, ಆಗನೇ ಇಲ್ಲ ನೋಡಿ. ಆಯಿತು, ಓಕೆ, ಹೋಗೋಣ ಬನ್ನಿ. ಇವಾಗ ನೋಡಿ ಸ್ನೇಹಿತರೆ, ಇದು ಹಾರ್ಬರ್ ಫ್ರಂಟ್ MRT ಸ್ಟೇಷನ್ ಪಕ್ಕದಲ್ಲಿರೋ ಒಂದು VOCity ಅಂತ ಒಂದು ಶಾಪಿಂಗ್ ಸೆಂಟರ್ ಮಾಲ್. ಅಲ್ಲಿ ಒಳಗಡೆ ಬಂದ ತಕ್ಷಣ ನೋಡಿ, ಕಾರ್ಸು ಇಟ್ಟವ್ರೆ. ಸೇಲಿಗೆ ಕಾರು ಡೆಮೋ, ಆಡಿ ಕಾರ್ ಅನಿಸ್ತದೆ, ಕರೆಕ್ಟು. ತುಂಬ ಎಕ್ಸ್ಪೆನ್ಸಿವ್ ಇರ್ತವೆ ಇಲ್ಲೆಲ್ಲ ಕಾರುಗಳೆಲ್ಲ, ತಗೊಳಕ್ಕಾಗಲ್ಲ ಬಿಡಿ. ಇಲ್ಲೆಲ್ಲ ನೀವು ಕಾರು ವ್ಯಾಲ್ಯೂ 50 ಲಕ್ಷ ಇದ್ದರೆ 50 ಲಕ್ಷ ಗೌರ್ಮೆಂಟಿಗೆ ಕಟ್ಟಬೇಕು. ಹಂಗೆ ಇಲ್ಲಿ 50 ಲಕ್ಷ ಕಾರ್ ವ್ಯಾಲ್ಯೂ ಇದ್ದರೆ ಅದೇ 50 ಲಕ್ಷನ ಗೌರ್ಮೆಂಟಿಗೆ ಕಟ್ಟಬೇಕು. ಹಂಗಾದ್ರೆ ನೀವು ತಗೊಳಕ್ಕಾಗೋದು. ನೋಡಿ, ಚೆನ್ನಾಗಿದೆ, ಹೆಂಗಿದೆ ನೋಡಿ ಶಾಪಿಂಗ್ ಸೆಂಟ್ರ್. ಎಲ್ಲ ಎಕ್ಸ್ಪೆನ್ಸಿವ್, ಎಲ್ಲ ಲಕ್ಸುರಿ ಐಟಮ್, ಏನು ಕೇಳೋಂಗೆ ಇದೆ. ಇಲ್ಲೊಂದು ಬಟ್ಟೆ ತಗೊಳ್ಳೋದಕ್ಕೆ ನಾವು ನಮ್ಮ ಊರಿನಲ್ಲೇ 10 ಬಟ್ಟೆ ತಗೋಬೋದು. ಎಲ್ಲ ಫುಡ್ಡೇ ಆಗಲಿ, ಎಲ್ಲ ಸಿಗುತ್ತೆ. ವೆಸ್ಟರ್ನ್ ಫುಡ್ಡು, ಟ್ರೆಡಿಷ್ನಲ್ ಫುಡ್ಡು ಎಲ್ಲ ಸಿಕ್ಕುತ್ತೆ. ಆದರೆ ತುಂಬ ಎಕ್ಸ್ಪೆನ್ಸಿವ್. ದುಡ್ಡಿನ ದುನಿಯಾ, ದುಡ್ಡಿದ್ದರೆ ತಗೊಂಡು ತಿನ್ಬೋದು. ಚೆನ್ನಾಗಿದೆ, ಅನುಭವಿಸ್ತಾರೆ ನೋಡಿ. ಹೀಗೇ ಹೋಗೋಣ ಬನ್ನಿ. ಹೀಗೆ ನಡ್ಕೊಂಡು ಆಚೆ ಹೋಗಬೇಕು. ಈ ಶಾಪಿಂಗ್ ಸೆಂಟರ್ ಒಳಗಡೆ ನುಗ್ಕೊಂಡು ಸ್ಟ್ರೈಟಾಗಿ ಆಚೆ ಹೋದರೆ ಅಲ್ಲಿ ಇದು ಇಂಡೋನೇಷ್ಯಾ ಹೋಗೋ ಫೆರಿ ಎಲ್ಲ ನಿಂತ್ಕೋತವೆ. ಹಾರ್ಬರ್ ಅಂತ ಹೇಳ್ತಾರೆ. ಅಲ್ಲಿ ಬಂದು ನಿಂತ್ಕೊಂಡು ಪಿಕಪ್ ಮಾಡೋದು, ಜಾಗ ಎಲ್ಲ ಚೆನ್ನಾಗಿದೆ. ಅಲ್ಲೆಲ್ಲ ಸ್ಪೆಂಡ್ ಮಾಡ್ತಾರೆ ಜನ, ಕೂತ್ಕೊಂಡು ನಿಂತ್ಕೊಂಡೆಲ್ಲ. ಅದು ಇಂಡೋನೇಷ್ಯಾಗೆ ಹೋಗ್ಬೋದು. ಅಲ್ಲಿ ದೊಡ್ಡ ಕಪ್ಪಲು ಬಂದು ನಿಂತ್ಕೋತವೆ ನೋಡಿ. ಈಗ ಆಚೆ ಹೋಗೋಣ ಬನ್ನಿ. ಈಗ ಆಚೆ ಹೋಗಿ ನೋಡಿ, ಇದೇ ಪೋರ್ಟ್.
ಈ ಪೋರ್ಟಲ್ಲಿ ಇಂಡೋನೇಷ್ಯಾ ಹೋಗ್ಬೋದು. ಇದು ಸಂತೋಸ ಬೀಚ್ ಅಂತ ಹೇಳ್ತಾರೆ. ಸೆಂತೋಸ ಬೀಚ್ ಅಂತ. ಬೀಚ್ ಅಟ್ಯಾಚ್ ಆಗಿದೆ. ಇಲ್ಲಿ ಹಾರ್ಬರ್ ಪಾಯಿಂಟ್. ಇಲ್ಲಿಂದ ಇಂಡೋನೇಷ್ಯಾಗೆ ಜನಗಳ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಫೇರಿನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ ಇನ್ನು ಮುಂದೆ ಬನ್ನಿ. ಅದ್ಭುತವಾಗಿದೆ. ಇನ್ನು ಎಲ್ಲ ಚೆನ್ನಾಗಿದೆ. ಚಿಕ್ಕ ದೇಶದಲ್ಲಿ ಎಲ್ಲ ಬರೀ ತುಂಬ ಬಿಸ್ನೆಸ್ ನೋಡಿ. ಇದೊಂದು ಮೇಲೆ ರೈಲ್ ಹೋಗ್ತದೆ ನೋಡಿ. ಇದು ಮೋನೋ ರೈಲ್ ಅಂತ. ಇದೆಲ್ಲ ಬೀಚ್ ಲಾಸ್ಟ್ ಸ್ಟೇಷನ್ಗೆ ಹೋಗುತ್ತೆ. ಪಳವನ ಬೀಚ್ ಏನೋ ಅಂತ ಇದೆ, ಅಲ್ಲಿವರೆಗೂ ಹೋಗುತ್ತೆ. ಸಿಲೋಸೋ ಮತ್ತು ಪಳವನ ಬೀಚ್ ಅಂತಲೇ ಇದೆ. ಸಿಲೋಸೋ ಬೀಚ್. ಇದು ಹಾರ್ಬರ್ ಪಾಯಿಂಟ್. ಇಲ್ಲಿ ಸುಮಾರು ಕಪ್ಪಲ್ಗಳು, ಸ್ಕ್ರೂಸ್ ಎಲ್ಲ ಬಂದು ನಿಂತ್ಕೊಳ್ತವೆ. ನೋಡಿ ಇದೆ ನೋಡಿ, ಇಲ್ಲಿ ನಿಂತ್ಕೊಳ್ತವೆ ನೋಡಿ. ಇಲ್ಲಿಂದ ಟಿಕೆಟ್ ತಗೊಂಡು ಇದು ಕೇಬಲ್ ಕಾರ್ ಮೇಲೆ ನೋಡಿ, ಅದು ಕೇಬಲ್ ಕಾರ್ ವೈರ್ ಮೇಲೆ ಒಂದು ರೌಂಡ್ ಕರ್ಕೊಂಡು ಬರ್ತಾರೆ. ಅದಕ್ಕೆ 5,000-6,000 ದುಡ್ಡು ಚಾರ್ಜ್. ಚೆನ್ನಾಗಿದೆ ನೋಡಿ, ಅದ್ಭುತ ಆಗಿದೆ. ಇದು ಶಾಪಿಂಗ್ ಸೆಂಟ್ರು. ತಿರುಗಿಸ್ತಾರೆ ಈ ಕಡೆಗೆ ಶಾಪಿಂಗ್ ಸೆಂಟ್ರು, ಅಲ್ಲೇ ಪೋರ್ಟು. ಚೆನ್ನಾಗಿದೆ. ಬನ್ನಿ, ಒಮ್ಮೆ ಅವಕಾಶ ಸಿಕ್ಕಿದ್ರೆ ಬಂದು ಭೇಟಿ ಮಾಡಿ ಜೀವನದಲ್ಲಿ ಒಂದ್ಸಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಸದಾ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ. ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋನ ಹಾಕ್ತೀನಿ. ದಯವಿಟ್ಟು ನೋಡಿ ಸಹಕರಿಸಿ. ಈಗ ಮತ್ತೆ ನೋಡೋಣ ಬನ್ನಿ. ಮತ್ತು ಈಗ MRT ಹೋಗ್ತಾಯಿದ್ದೀನಿ. ಮತ್ತು ಟ್ರೈನ್ ಹತ್ಕೊಂಡು ಹೋಗಬೇಕು. ಮತ್ತು ನಾನು ಎಲ್ಲಿ ಹೇಳಿದೆ ಅಲ್ಲಿಗೆ ಹೋಗ್ಬೇಕು. ತಿರ್ಗ ಅಲ್ಲೇ ನಾನು ಸ್ಟೇ ಮಾಡಿರೋದು. ಮತ್ತು ಜೂಕೂನ್ ಅಲ್ಲಿ ಹತ್ಕೊಂಡು ಹಾರ್ಬರ್ ಪಾಯಿಂಟ್ ಇಳಿದೆ. ಇವಾಗ ಹಾರ್ಬರ್ ಪಾಯಿಂಟ್ MRT ಸ್ಟೇಷನ್ನು ತಿರ್ಗ ಒಳಗಡೆ ಬಂದಿದ್ದೀನಿ. ಮತ್ತೆ ಕಾರ್ಡ್ ಟ್ಯಾಪ್ ಮಾಡಿ ಒಳಗಡೆ ಹೋಗ್ಬೇಕು. ಮತ್ತು ಅಲ್ಲಿಂದ ಇಲ್ಲಿವರೆಗೆ $2.5 ಆಯಿತು. $2.5 ಅಂದರೆ $300 ಆಯಿತು. $2.5 ಅಂದರೆ ಇಲ್ಲ, $150 ಆಯಿತು. $160 ಆಯಿತು ಚಿಕ್ಕ. ಮತ್ತೆ $160 ಚಾರ್ಜು. ಅರ್ಧ ಗಂಟೆ ಆಯ್ತು ಅಷ್ಟು ಜರ್ನಿ. ಇಲ್ಲಿಂದ ಅಲ್ಲಿಗೆ ಅರ್ಧ ಗಂಟೆ, ಹಾಫ್ ಆನ್ ಅವರ್ ರೀಚ್ ಆಗ್ಬಿಡ್ಬೋದು. ಒಳಗೆ ಬಂದಾಯಿತು. ಈಗ ಹೋಗೋಣ ಬನ್ನಿ. ನಮ್ಮ ಟ್ರೈನು ಎಲ್ಲ ಲೈನ್ ಇದೆ. ಗ್ರೀನ್ ಲೈನು, ರೆಡ್ ಲೈನು, ಯೆಲ್ಲೋ ಲೈನು ಅಂತ. ಈಗ ನಾವು ಹೋಗೋದು ಪರ್ಪಲ್ ಲೈನು ಹೋಗ್ಬೇಕು ನೋಡಿ. ಪರ್ಪಲ್ ಲೈನಲ್ಲಿ ತೊಗೊಂಡು ಮತ್ತೆ ಹೋಗಿ ಇನ್ನೊಂದು ಟ್ರೈನ್ ಚೇಂಜ್ ಮಾಡಿ ಗ್ರೀನ್ ಲೈನಲ್ಲಿ ಹೋಗ್ಬೇಕು ನಾನು. ನೋಡಿ, ಇದು ಪರ್ಪಲ್ ಲೈನು. ಪರ್ಪಲ್ ಲೈನ್ MRT. ಪರ್ಪಲ್ ಲೈನಿಂದ ಗ್ರೀನ್ ಲೈನಿಗೆ ಚೇಂಜ್ ಮಾಡಬೇಕು. ಗ್ರೀನ್ ಲೈನಲ್ಲಿ ಲಾಸ್ಟಲ್ಲಿ ಇಳಿದು ಮತ್ತು ನಾನು ಎಲ್ಲಿ ವಾಸವಾಗಿದ್ದೀನಿ, ಸ್ಟೇ ಮಾಡಿದ್ದೀನಿ, ಅಲ್ಲಿಗೆ 5 ನಿಮಿಷ ನಡ್ಕೊಂಡು ಹೋಗ್ಬೇಕು. ಮತ್ತು ಎಲ್ಲ ಚೆನ್ನಾಗಿದೆ. ನೋಡೋಕ್ಕೆಲ್ಲ ನೀಟಾಗಿ ಮೇಂಟೈನ್ ಮಾಡೋರು ಸ್ವಾಮಿ. ಚಿಕ್ಕ ಊರು, ಬೆಂಗಳೂರು ಅಷ್ಟು ಇದೆ ಅಷ್ಟೇ. ಬೆಂಗಳೂರು ಅಷ್ಟು ಜನನೂ ಇಲ್ಲ. ಬೆಂಗಳೂರು ಅಷ್ಟು ಇದೆ, ಆದರೆ ತುಂಬ ಜನ ಜಾಸ್ತಿ ಅಷ್ಟೇ. ಬೆಂಗಳೂರಿಗಿಂತ ಜನ ಜಾಸ್ತಿ ಇದ್ದಾರೆ ಇಲ್ಲಿ. ಎಲ್ಲ ಹಿಂಗೆ ನಿಂತಿರ್ತಾರೆ, ಎಲ್ಲ ರಸ್. ಯಾವಾಗ ನೋಡಿದ್ರು ರಸ್ ಇರುತ್ತೆ. ಪೀಕ್ ಅವರಲ್ಲಿ ಮಾತ್ರ ಕೆಳಗೆ ಎಲ್ಲ ನಿಂತ್ಕೊಂಡೇ ಹೋಗ್ಬೇಕು ನೋಡಿ. ಇವಾಗ ಪೀಕ್ ಅವರ್ ಇಲ್ಲ ಅಂದರೆ ಈ ಥರ ಇರುತ್ತೆ, ಖಾಲಿ ಹೋಗ್ಬೋದು. ನಾನು ಟಯರ್ಡಾಗಿದ್ದೀನಿ ಸ್ನೇಹಿತರೆ. ಈಗ ಹೋಗಿ ನಾನು ಅಚ್ಚುಕಟ್ಟಾಗಿ 2 ದೋಸೆ ತಿಂದ್ಕೊಂಡು ಮಲಿಕೋಬೇಕು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.